ಇವತ್ತು ಕರೆದಿರೋ ಉದ್ದೇಶ ಏನು ಅಂದರೆ, ನನಗೆ ಸುಮಾರು ಈಗ ಒಂದು ವಾರದಿಂದ ಜಾಸ್ತಿ ತುಂಬ ಟೆಲಿಫೋನ್ ಕಾಲ್ಸ್ ಬರ್ತಾಯಿತ್ತು. ಈ ಥರ ಇದೆ, ನಿಮ್ಮದೇನೋ ಆರ್ಡರ್ ಸಿಕ್ಕಿದೆ, ಏನು ಅಂತ. ನಾನು ಊರಲ್ಲಿರಲಿಲ್ಲ. ನಮಗೆ 26ನೇ ತಾರೀಕು ಆರ್ಡರ್ ಬಂದಿದ್ದ ದಿನ ನಾನು ತಿರುಪತಿಲಿದ್ದೆ. ಆಮೇಲೆ 1ನೇ ತಾರೀಕು ಅದೇ ಆರ್ಡ್ರನ್ನ ತಿರ್ಗಾ ಕನ್ಫರ್ಮ್ ಮಾಡಿ ಬಂತು. ಆವತ್ತು ನಾನು ಬ್ಯಾಂಗ್ಳೂರಲ್ಲಿದ್ದೆ. ಒಂದು ದಿನಕ್ಕೆ ಮೈಸೂರಿಗೆ ಬಂದು ತಿರ್ಗಾ ಹೋಗಿ ನೆನ್ನೆ ಸಾಯಂಕಾಲ ಬಂದೆ. ಸೊ ಇದಕ್ಕೆ ಮುಂಚೆ ನಾನು ಕ್ಲಾರಿಫೈ ಮಾಡೋಕ್ಕಾಗಲಿಲ್ಲ. ಸೊ ಆರ್ಡರ್ ಬಂದು ಅಷ್ಟು ದಿನ ಆದರೂ ಇವತ್ತು ತುಂಬ ಕಾಲ್ಸ್ ಬರ್ತಿತ್ತಲ್ಲ, ಒಂದು ಸತಿ ಎಲ್ರಿಗೂ ಕರೆಕ್ಟ್ ಕ್ಲಾರಿಫಿಕೇಷನ್ ಕೊಟ್ಟರೆ ಕನ್ಫ್ಯೂಷನ್ ಇರಲ್ಲ ಅಂತ ಇವತ್ತು ಆ ಉದ್ದೇಶದಲ್ಲಿ ಕರೆದಿದ್ದೀನಿ. ಅದ್ರ ಜೊತೆಗೆ ನಿಮ್ಗೆ ಬೇರೆ ಏನಾದ್ರು ಇದ್ದರೆ ವೆಲ್ಕಮ್ ಟು, ಏನು ಬೇಕಾದ್ರೂ ಕೇಳ್ಬೋದು. ಹೌದು, ಇಲ್ಲ ತೀರ್ಪು ಈಗ ಇನ್ನೂ ಇನಿಷಿಯಲ್ ಸ್ಟೇಜು. ನಾವು ಅವರು ಆ್ಯಕ್ಟ್ ಮಾಡಿದ್ದನ್ನು ಕ್ವೆಶ್ಚನ್ ಮಾಡಿದ್ದೀವಿ. ಅದ್ರದ್ದು ನೋಟ್ ಬೇಕಾದ್ರೆ ನಾನು 2 ಕಾಪಿ ನಿಮಗೆ ಕೊಡ್ತೀನಿ. ನೀವು ಏನು ಕನ್ಫ್ಯೂಷನ್ ಇಲ್ಲದೆ ಇರಲಿ ಅಂತ ನೀವು ಶೇರ್ ಮಾಡಿಕೊಂಡು, ಫ್ಯಾಕ್ಟ್ಸ್ ಇದೆ ನಾವು ಯಾವ ಥರ ಮಾಡಿದ್ದೀವಿ ಅಂತ. ಅದೇನು ಅಂದರೆ ಅದರೊಳಗಡೆ ಅವರು ಆ್ಯಕ್ಟನ್ನು ನಾವು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಮಾಡಿದ್ದೀವಿ. ಯಾಕೆ ಅಂದರೆ ಇದು ಚಾಮುಂಡೇಶ್ವರಿ, ಇದು ನಿಮ್ಗೆ ಇಲ್ಲಿ ಕೊಟ್ಟಾಗ ಗೊತ್ತಾಗುತ್ತೆ. ಅದು ಇಟ್ ಈಸ್ 1950 ಇದರಲ್ಲಿ ಆಕ್ಸೆಷನ್ ಟ್ರೀಟಿ ಆದಾಗ ಇಲ್ಲಿದು ಮೈಸೂರು ರಾಜ್ಯನ ಸಾರ್ವಭೌಮತ್ವ ಬಿಟ್ಕೊಟ್ಟು ಭಾರತ ದೇಶದ ಜೊತೆಗೆ ವಿಲೀನ ಮಾಡಿದ ಟೈಮಲ್ಲಿ ಅವ್ರ ಕೆಲವು ಆಸ್ತಿಗಳದ್ದು ಇವ್ರು ಎಂಟೈರ್ ರಾಜ್ಯನೇ ಅದೇ ನಾನು ತಿರ್ಗಾ ರಿಪೀಟ್ ಮಾಡೋ ಅವಶ್ಯಕತೆ ಇಲ್ಲ, ನಿಮ್ಗಳಿಗೆಲ್ಲ ಗೊತ್ತಿದೆ. ಆ ಸಮಯದಲ್ಲಿ ಅವರು ಲಿಸ್ಟ್ ಆಫ್ ಪ್ರೈವೇಟ್ ಪ್ರಾಪರ್ಟೀಸ್ ಯಾವ್ಯಾವುದು ಅಂತ ಕೇಳಿದ್ದನ್ನು ಅಲ್ಲಿ ಸೆಂಟ್ರಲ್ ಗೌರ್ಮೆಂಟಿಗೆ ಫರ್ನಿಷ್ ಮಾಡಿದ್ದರೊಳಗಡೆ ನಮ್ಮ ಚಾಮುಂಡಿ ಬೆಟ್ಟ ಕೂಡ ಸೇರಿದೆ. ಅದು ಪ್ರೈವೇಟ್ ಪ್ರಾಪರ್ಟಿ ಲಿಸ್ಟಲ್ಲಿದೆ, ನಿಮ್ಗೆ ಇದರಲ್ಲಿ ಗೊತ್ತಾಗುತ್ತದೆ. ಇದರ ಮೇಲೆ ಇದ್ರ ಬಗ್ಗೆ ಹಿಂದೆ ಕೂಡ ನಮ್ಮ ಹಸ್ಬೆಂಡ್ ಇದ್ದಾಗಲೇ ಅವರು ಮುಜರಾಯಿ ಇದು ಮಾಡಿದಾಗ ಒಂದು ಕೇಸ್ ಇತ್ತು. ಅದನ್ನು ಅವರು 2001ನಲ್ಲೇ ರಿಟ್ ಅಪೀಲ್ ಹಾಕಿದರು. ಅದಿನ್ನೂ ಪೆಂಡಿಂಗ್ ಇದೆ. ಅದನ್ನು ನಾವೀಗ 22ರಲ್ಲಿ ಅದನ್ನು ತಿರ್ಗಾ ತಗೊಂಡು ರಿವೈವ್ ಮಾಡೋ ಟೈಮಲ್ಲಿ ಅದು ವೈಲ್ ದ ಕೇಸ್ ಇಸ್ ಸ್ಟಿಲ್ ಪೆಂಡಿಂಗ್. ಇವರು ಈ ಪ್ರಾಧಿಕಾರ ಮಾಡಿದ್ದಾರೆ. ಅದನ್ನು ಕ್ವೆಶ್ಚನ್ ಮಾಡಿ ವಿ ಹ್ಯಾವ್ ಸೆಡ್ ಇವರು ಪ್ರಾಧಿಕಾರ ಮಾಡಿರೋದು ಈ ಎಲ್ಲ ಕೆಲವೆಲ್ಲ ಅಲ್ಲಿ ಪಾಯಿಂಟ್ಸ್ ತಗೊಂಡು ಅದರ ಬಗ್ಗೆ ಇಲ್ಲಿ ಗಾನ್ ಆನ್ ಲೀಗಲ್ ಅಡ್ವೈಸ್. ಅವ್ರು ಏನು ಅಡ್ವೈಸ್ ಮಾಡಿದ್ದಾರೆ ಅದರ ಮೇಲೆ ಇದು ಕಾನೂನಾತ್ಮಕ ಆಗಿಲ್ಲ, ಇದಕ್ಕೆ ಅನ್ಕಾನ್ಸ್ಟಿಟ್ಯೂಷನ್. ಅವತ್ತು 26ನೇ ತಾರೀಕು ಮೊದಲನೇ ಆರ್ಡರ್ ಬಂತು. ಅಲ್ಲಿ ಅದೇ ಒಂದು ಸರ್ಕಾರದವರು ಶಾರ್ಟ್ ಡೇಟ್ ಕೊಡಿ ಅಂತ ಕೇಳಿದ್ದಕ್ಕೆ ಅವರು 1ನೇ ತಾರೀಕು ಕೊಟ್ಟಿದ್ದಾರೆ, 30ನೇ ತಾರೀಕು ಕೊಟ್ಟರು ಅನಿಸುತ್ತೆ. ಇದರೊಳಗಡೆ ನಮಗೆ ಪ್ರಾಧಿಕಾರ ಇದು ಸ್ಟೇಟಸ್ಗೂ ಅಲ್ಲ, ಇದು ಪ್ರಾಧಿಕಾರ ಎಫೆಕ್ಟ್ ಇಲ್ಲ ಅಂತ ಆರ್ಡರ್ ಇರೋದು. ಸೊ ಅಂದರೆ ಪ್ರಾಧಿಕಾರ ಇಸ್ ನಾಟ್ ಆ್ಯಸ್ ಆಫ್ ನೌ ನಾಟ್ ರೆಕಗ್ನೈಸ್. ಅದೇ ಆರ್ಡರ್ನ 2ನೇ ತಾರೀಕು ತಿರ್ಗಾ ಕನ್ಫರ್ಮ್ ಮಾಡಿದ್ದಾರೆ. ಆ ಆರ್ಡರ್ ಕಾಪಿ ನಿಮ್ಮ ಹತ್ರ ಇದೆ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಹತ್ರನೂ ಆರ್ಡರ್ ಕಾಪಿ ಇರ್ಬೋದು ಅಂತ. ಅದರ ಪ್ರಕಾರ ಇಟ್ ಸ್ಟ್ಯಾಂಡ್ಸ್ ಅಟ್ ದಟ್ ಪಾಯಿಂಟ್. ಇವತ್ತಿನ ದಿನ ಪ್ರಾಧಿಕಾರ ಎಫೆಕ್ಟಲ್ಲಿ ಇಲ್ಲ ಅಂತ ನಮ್ಮದು ಸ್ಟ್ಯಾಂಡ್. ಒಟ್ಟಿಗೆ ಕೇಳಿದ್ರೆ ಗೊತ್ತಾಗಲ್ಲ. ಹೌದು, ಇವಾಗಲೂ ಕೂಡ ಅದು ಪ್ರೈವೇಟ್ ಪ್ರಾಪರ್ಟಿನೇ. ಅದು ಪ್ರೈವೇಟ್ ಪ್ರಾಪರ್ಟಿ ಅಂತ ಕನ್ಫರ್ಮ್ ಮಾಡಿ 72ನೇ ಇಸ್ವಿನಲ್ಲಿ ಕೇಂದ್ರ ಸರ್ಕಾರದ ಹೋಮ್ ಮಿನಿಸ್ಟ್ರಿಯಿಂದ 26th ಅಮೆಂಡ್ಮೆಂಟ್ ಆಯ್ತಲ್ಲ, ಪ್ರಿವಿ ಪರ್ಸಸ್ ಅಬಾಲಿಷನ್ ಆಫ್ ಪ್ರಿವಿ ಪರ್ಸಸ್ ಆ್ಯಂಡ್ ಪ್ರಿವಿಲೇಜಸ್. ಅದಾದಾಗ ಅದು ಎಲ್ಲರಿಗೂ ಅನ್ವಯ ಆಯಿತು. ಪ್ರಿವಿ ಪರ್ಸಸ್ ಆ್ಯಂಡ್ ಪ್ರಿವಿಲೇಜಸ್ಸು ಇಲ್ಲಿ ಯಾವ್ಯಾವ ನಮ್ಮ ಭಾರತದಲ್ಲಿ ಎಷ್ಟು ಜನ ರೂಲರ್ಸ್ ಇದ್ದರು ಎಲ್ರಿಗೂ ಅನ್ವಯ ಆಯಿತು. ಅದ್ರ ಪ್ರಕಾರ. ಆದರೆ ಅದರದ್ದು ಬೇರಿಂಗ್ ಇಸ್ ಪ್ರೈವೇಟ್ ಪ್ರಾಪರ್ಟಿದು 1972ನೇ ಇಸ್ವಿಲಿ
ಕೇಂದ್ರ ಸರ್ಕಾರದಿಂದ ಇಲ್ಲಿ ಎಲ್ಲ ರೆವಿನ್ಯೂ ಇವ್ರಿಗೆ ಯಾರ್ಯಾರಿಗೆ ಕೊಡಬೇಕೋ ಚೀಫ್ ಸೆಕ್ರೆಟರೀಸ್ಗೆ, ಎಲ್ಲ ರಾಜ್ಯದ ಚೀಫ್ ಸೆಕ್ರೆಟರೀಸ್ಗೆ ಸೆಂಟ್ರಲ್ ಗೌರ್ಮೆಂಟಿಂದ ಒಂದು ಇದನ್ನು ಸರ್ಕ್ಯುಲರ್ ಕಳಿಸಿದ್ದಾರೆ. ಏನು ಅಂತಂದರೆ ದಟ್ 26th Amendment ಹ್ಯಾಸ್ ನೋ ಬೇರಿಂಗ್ ಆನ್ ದ ಪ್ರೈವೇಟ್ ಪ್ರಾಪರ್ಟೀಸ್ ರೆಕಗ್ನೈಸ್ಡ್ ಬೈ ದ ಗೌರ್ಮೆಂಟ್ ಅಂತ. ಸೊ ಅದ್ರ ಪ್ರಕಾರ ಈ ಲೆಟ್ರ್ ಪ್ರಕಾರ ಕೂಡ ಪ್ರೈವೇಟ್ ಪ್ರಾಪರ್ಟೀಸ್ ಇದರಲ್ಲಿ ಜಸ್ಟ್ ಇದನ್ನು ಓದ್ತೀನಿ ಅಷ್ಟೇ. Under the covenants and merger agreement, the rulers were guaranteed full enjoyment, use and ownership of the properties which they claimed as private properties, as distinct from state properties. After the government of India recognized these properties as their private properties, the government of India is of the view that the Constitution 26th Amendment Act 1971 does not affect, even is important, does not affect the properties which were recognized as private properties of the rulers in accordance with the settlement with them. You mean to say the entire plot is private property? Whatever is in the list inventory nalli yavyavdido adella. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.